ಜ್ಯೋತಿ, ತಂಗಿ ಜ್ಯೋತಿ. ಅಣ್ಣ ಅಣ್ಣ ಇದೇನಣ್ಣ ನಮ್ಮ ಮನೆ ಹೇಗಾಗಿದೆ? ಏನಾಯ್ತಣ್ಣ? ಏನಾಗಿದೆ ಹೇಳಣ್ಣ. ನಮ್ಮ ಮನೆ ಯಾರಣ್ಣ ಯಾರಣ್ಣ ಈ ಕೆಲಸ ಮಾಡಿದ್ದು? ಮಧ್ಯಾಹ್ನಮ್ಮ ನಮ್ಮ ಮೇಲೆ ಈ ಸಕಾಲ ಸರ್ಪವಾಗಿ ಶಿವಕಾಂತ ಗೌಡರು. ಅಲ್ಲ ನಾವು ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ಯಾಕಣ್ಣ ನಮಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಅವರು? ನಮ್ಮ ಅನ್ಯಾಯ ಬಡತನದಲ್ಲಿ ಗಂಜಿಯ ಕುಡಿದು ಜೀವನ ಸಾಗಿಸುತ್ತಿರುವುದೇ ಅನ್ಯಾಯವೇ, ಅಥವಾ ಪರಿಸ್ಥಿತಿಗಳ ಮಕ್ಕಳನ್ನು ಕಂಡು ಅಕ್ಕ ತಂಗಿಯರಂತ ತಿಳಿದಿದ್ದ ಅನ್ಯಾಯವೇ? ಹೇಳು ತಂಗಿ, ಹೇಳು. ಅಂಥವ್ರಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲಣ್ಣ. ಇಲ್ಲಂತ ಧರ್ಮಾಂತರ ಕಡೀರು ಹೊಳೆಯಾಗಿ ಕಲಿಯುಗದಲ್ಲಿ ಬಿದ್ದರು. ಆ ದೇವರಿಗೆ ಕಣ್ಣಿಲ್ಲಣ್ಣ, ಕಣ್ಣಿಲ್ಲ. ತಂಗಿ, ಈ ಪಾಪಿಗಳ ಘೋರ ಕೃತ್ಯವನ್ನು ಕಣ್ಣಿನಿಂದ ನೋಡಲಾಗದೆ ಕಣ್ಣು ಮುಚ್ಚಿಕೊಂಡಿದ್ದಾರೆ ಮಹಾದೇವನ ದೇವರ. ಅಣ್ಣ ಯಾಕೋ ನನಗೆ ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ ಅಣ್ಣ. ಅಯ್ಯೋ ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ನಿನ್ನ ಹಸುವು ನೀಗಿಸಿ ನರನಷ್ಟು ಅಷ್ಟೊಂದು ಅಸಹ್ಯಕರನಾದನಮ್ಮ. ಅಯ್ಯೋ ತಂದೆ ತಾಯಿಂದರೆ ನನ್ನ ತಂಗಿ ಹಸುವಿನಿಂದ ನರಳುತ್ತಿದ್ದ. ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿರಿ ಈ ಬಡಪಾಯಿಗೆ. ಹೋಯ್ತು
ನಾವು. ನಾವು ಎಷ್ಟು ಅಂತ ಕರೆದ್ರು ಈ ಜಗದಲ್ಲಿ ನಮ್ಮನ್ನ ಕೇಳೋರು ಯಾರು ಇಲ್ಲ, ನಾ ಯಾರು ಇಲ್ಲ. ಈ ಹಣೆಬರಕ್ಕೆ ಹೊಣೆಯಾರೆಲ್ಲ ಜ್ಯೋತಿ ಕೂಗುತ್ತಿದೆ ಕೊರಗು ಎಂದು. ಆ ಕೊರಗಿನಿಂದ ಹಸುವೆಯನ್ನು ನೀಗಿಸಿಕೊಳ್ಳೋಣ ಬಾರಮ್ಮ. ಎಲ್ಲಿ ಕಣ್ಣ? ಆ ದೇವರು ಎಲ್ಲಿಗೆ ದಾರಿ ತೋರ್ತಾನೋ ಅಲ್ಲಿಗೆ ತಂಗಿ. ಇದು ಕರ್ಮದ ಸಾಮ್ರಾಟ, ಧರ್ಮದ ನರಳಾಟ ತಂಗಿ. ಬಾರಮ್ಮ ಹೋಗೋಣ. ಆಯ್ತಣ್ಣ, ಅಣ್ಣ ನಮ್ಮನೆ ಅಣ್ಣ, ನಮ್ಮನೆ. ಗೋಳಂಬುವೀಣೆಯಲ್ಲಿ ಹರಿದಂತ ತಂತಿಯಲ್ಲಿ ಗೋಳಂಬುವೀಣೆಯಲ್ಲಿ ಹರಿದಂತ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ.
ಹಚ್ಚಿದ ಬೆಂಕಿ ಆಗುವನು ದಿಕ್ಕು ದೋಚದ ಮಂಕ. ಬೇಕು ಈ ಹಣ ಇರಬೇಕು. ದೇವಸ್ಥಾನದ ಕಾಣಿಕೆಯಾಗಿ ದೇವಸ್ಥಾನದ ಹುಂಡಿಗೆಯನ್ನು ಹಾಕಿ ನನ್ನ ಇಚ್ಛೆಯಂತೆ ಕುಣಿತಿರುವ ಶಿವಕಾಂತಗೌಡ, ತಾಯಿ ಜಗದೇಶ್ವರಿ, ನೋಡಿದೆಯ ತಾಯಿ ಈ ನಿನ್ನ ಮಕ್ಕಳ ಪರದಾಟವನ್ನು? ಬಡತನದ ಗಾಯ ಮರೆಯಲಾಗದೆ ನರಳುತ್ತಿದ್ದವು. ಈ ಬಡವನಿಗೆ ಗಾಯದ ಮೇಲೆ ಬರೆಯ ಕೊಟ್ಟಂತೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡುತ್ತಿದ್ದರೆ ತಾಯಿ ಆ ಕನಿಕರಿಲ್ಲರು ಧನಿಕರು. ಅಣ್ಣ, ನನಗಾಗೋ ತುಂಬಾ ಸಂಕಟವಾಗ್ತಾ ಇದೆಯಣ್ಣ. ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಅಣ್ಣ. ಅಯ್ಯೋ ತಾಯಿ, ನನ್ನ ತಂಗಿ ಹೊಟ್ಟೆ ಹಸಿವಿನಿಂದ ನರಳುತ್ತಿದ್ದಾಳೆ. ಅವಳಿಗೆ ತುತ್ತ ಅನ್ನ ಸಿಗದಾಯಿತೆ ತಾಯಿ ಈ ಜಗದಲ್ಲಿ. ದೇವ್ರು ಎಲ್ಲಿದ್ದಾನ? ನಿನ್ನ ದೇವ್ರು ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ. ನಾವೆಷ್ಟೇ ಕಾಡಿದ್ರು ಬೇಡಿದ್ರು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾನೆ. ಅಂತ ದೇವರಿಗೆ ಬೇಡೋದಕ್ಕಿಂತ ಇಂಥ ನರಕ ಯಾತನೆ ಅನುಭವಿಸ್ಕಿಂತ ಸತ್ತು ಹೋಗೋದಷ್ಟು ಮೇಲನ್ನ, ಸತ್ತು ಹೋಗೋದಷ್ಟು ಮೇಲ. ನನಗೆ ತುಂಬಾ ಸಂಕಟ ಆಗ್ತಾ ಇದೆ ಅಣ್ಣ. ಅಯ್ಯೋ ತಂಗಿ, ನಿನಗೆ ತುತ್ತ ಅನ್ನ ಹಾಕುವಷ್ಟು ಅಷ್ಟೊಂದು ಅಸರಕಾರಣ ಇದೆ ನಮ್ಮ. ಅಯ್ಯೋ ತಾಯಿ ಜಗದೇಶ್ವರಿ, ನನ್ನ ತಂಗಿಯ ಸಂಕಟವನ್ನು ನಾನು ನೋಡಲಾರೆನ ತಾಯಿ, ನಾನು ನೋಡಲಾರೆ. ನನ್ನಂತ ಪಾಪಿ ಅಣ್ಣಂದರು ಮತ್ಯಾವ ಅಕ್ಕ ತಂಗಿರಿ ಸಿಗದಿರಲ್ಲ ತಾಯಿ, ಸಿಗದಿರಲ್ಲ. ನನಗೆ ತುಂಬಾ ಸಂಕಟವಾಗ್ತಾ ಇದೆ. ಅದ್ರಲ್ಲೂ ಅಣ್ಣ ತಲೆ ತುಂಬಾ ನೋವು ಆಗ್ತಾ ಇದೆ ಅಣ್ಣ. ಅಣ್ಣ ತಂಗಿ, ಈ ಮಾದೇವಿ ದೇವಸ್ಥಾನದಲ್ಲಿ ಯಾರೋ ಪುಣ್ಯಾತ್ಮರು ಈಗಲೇ ಪ್ರಸಾದವನ್ನು ಇಟ್ಟು ಅಂತೆ ಕಾಣುತ್ತಾರೆ. ತಂಗಿ ನೋಡಿದ್ಯಾ, ಆ ತಾಯಿನೇ ನಮ್ಮ ಮೇಲೆ ಕರುಣೆ ತೋರಿಯವಳು. ಆ ತೆಗೆದುಕೊಳ್ಳಮ್ಮ. ದೇವರ ಗುಡಿ ಎಂದರೆ ನಿಮ್ಮಪ್ಪನ ಮನೆ ಅಂತ ತಿಳಿದೇನೋ ಬಡವ. ವದಿರಿಯ ಮಗನ 4 ಸಲ ವದಿರಿ. ದೇವಸ್ಥಾನ ಅಂದ್ರೆ ಏನು ಕಿಮ್ಮತ್ತಿಲ್ಲ ಹಂಗಲ್ಪ. ಅಯ್ಯೋ ಶಿವಕಾಂತ ಗೌಡರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡವೆ. ನನ್ನ ತಂಗಿ ಹಸುವಿನಿಂದ ನರಳುತ್ತಿದ್ದಾಳೆ. ತುತ್ತ ಅನ್ನ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳುವುದು. ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ ಗೌಡ್ರೆ, ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ. ಪುಣ್ಯ ಅದು ನನ್ನ ಪಾಲಿನಲ್ಲಿ ಶೂನ್ಯ. ಸಟೆ ಬಾರ ಹೋಗೋಣ. ಇನ್ನು ಮುಂದೆ ನಮ್ದೇ ತೀರ್ಮಾನ, ನಮ್ದೇ ಕಾರ್ಬಾರ. ಅಯ್ಯೋ ಅಮ್ಮ,
ನೋಡಿದೆ ತಾಯಿ ನನ್ನ ಅಮ್ಮ ತಾಯಿ ಅಂಗಾಲ ಹಚ್ಚಿ ಬೇಡಿದರು ಕರಗ ಬರಲಿಲ್ಲ ತಾಯಿ ಈ ಕಟಗರಿಗೆ. ತಾಯಿ ನೋಡಿದೆಯಾ ನೆಲಕ್ಕೆ ಬಿದ್ದ ಅನ್ನವನ್ನು ಹೇಗೆ ಕೆದರಿ ತಿನ್ನುತ್ತಾನೆ ತಾಯಿ ನನ್ನ ಕಂಡಮ್ಮ. ತಾಯಿ ಇಂದು ನಿನ್ನ ಭಕ್ತರ ಉಂಡಿಗೆ ಹಾಕಿದ ಹಣವನ್ನು ನಾನು ಇಂದು ಕದಿಬೇಕಾಯಿತೆ ತಾಯಿ. ದೇವ ಮಂದಿರದಲ್ಲಿ ಚೆನ್ನಾಗಿ ನಡೆಯುತ್ತಿದೆ ಕಳ್ಳತನ. ಮಿಸ್ಟರ್ ಶಶಾಂಕ್, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಈ ಜಗತ್ತೆ ಕಣ್ಣು ಮುಚ್ಚಿದ ಒಂದು ವಯಸ್ಸನ್ನು ನಿನ್ನ ಮೂರ್ಖತನ. ಇನ್ಸ್ಪೆಕ್ಟರ್, ಹೌದು, ಅದೇ ಇನ್ಸ್ಪೆಕ್ಟರ್ ಈ ಸೂರ್ಯಕಾಂತ್. ಲೇ ಬಡಪಾಯಿ, ದೇವಸ್ಥಾನ ಹಣವನ್ನು ಕೈದಿದ್ದರು ರಾಸ್ಕಲ್. ಒತ್ತು ಒಳಗಾಕಿದರೆ ಗೊತ್ತಾಗಿತ್ತ ಮಗನೇ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಬಡಪಾಯಿ. ನೋಡಿ ಇನ್ಸ್ಪೆಕ್ಟರ್, ನಮ್ಮ ಅಣ್ಣ ಏನು ತಪ್ಪು ಮಾಡಿಲ್ಲ. ನಮ್ಮ ಅಣ್ಣನನ್ನ ಬಿಟ್ಟು ಬಿಡಿ. ಬಿಡುವುದ? ಕೊನೆಗೆ ಬಿದ್ದ ಬೇಟೆಯನ್ನು ಬಿಡುವುದು ಅಷ್ಟೊಂದು ಸುಲಭವಾದ ಮಾತಲ್ಲ ಸ್ವಾತಿ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಬಡಪಾಯಿ. ಆಯ್ತು ಸರ್. ನೋಡಿ ಇನ್ಸ್ಪೆಕ್ಟರ್, ನಮ್ಮ ಅಣ್ಣನಿಗೆ ನನಗೆ ಭಿಕ್ಷೆ ಹಾಕಿ ನೋಡಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬಿಡಬೇಕು. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಏಯ್, ಎಳಗಡೆ ನಡೆಯ. ಅಣ್ಣ, ನನ್ನನ್ನು ಬಿಟ್ಟು ಹೋಗ್ಬೇಡ್ರಣ್ಣ. ಇನ್ಸ್ಪೆಕ್ಟರ್, ನನ್ನ ತಂಗಿ ಒಬ್ಬಳಿದ್ದಾಳೆ. ನನ್ನನ್ನು ಬಿಟ್ಟು ಬಿಡಿ ಸರ್, ನನ್ನನ್ನು ಬಿಟ್ಟು ಬಿಡಿ. ಅಣ್ಣ, ನನ್ನ ಕೈ ಮುಗಿತೀನಣ್ಣ, ನೀನು ನನ್ನನ್ನು ಬಿಟ್ಟು ಹೋಗ್ಬೇಡಣ್ಣ. ತಂಗಿ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ. ಅಂತೇನ್ರಿ ಅವನು ಒಂದೊಂದು ರೇಟ್ ಗುಡುಗು ಸಿಡ್ಲಾದಂಗ ಮಾಮ, ಏನ್ ಮಾಮ? ಹೊಡಿಬೇಡ್ರು ಯವ್ವ. ಏ ನಿಲ್ಲೋ ಮಾಮ. ಅಲ್ಲ ನಿನ್ನ ಬಡದ ನಾ ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಅಲ್ಲ ಏನ್ ಅವತ್ತ ಭೇಟಿ ಭೇಟಿನೇ ಆಗ್ಲಿಲ್ಲ. ಎಲ್ಲಿ ಭೇಟಿ ಆತ್ರಿ ಚಂದನಾರ? ಅವತ್ತು ಮಕ್ಕಂಡವ ಇವತ್ತು ಇದ್ದೀನ್ರಿ ಚಂದನಾರ. ಅದ ಹಂಗಲ್ಲ ಮಾಮ. ಅಲ್ಲ, ಅವ ಗೋವಿಂದ ನಿನಗೆ ಹೆಂಗ ಬೇಕಂಗ ಬೆನ್ನ ಹತ್ತಿದ್ದಲ್ಲ, ಅವನಿಗೆ ಬುದ್ಧಿ ಕಲಿಸ್ಬೇಕಂತ ನಾಟಕ ಮಾಡಿದ್ದೆ. ಅವ ತಪ್ಪಿಸ್ಕೊಂಡ ನೀ ಸಿಕ್ಕೊಂಡ್ಬಿದ್ದಿ ಅಷ್ಟ. ನಿನಗ್ ಬಿದ್ದು ಆ ಬಡತ. ಹಂಗಾಯ್ತ? ಹಂಗಾದ್ರ ಹೌದು. ನಿನ್ನ ಬಿಟ್ಟು ನಾನು ಯಾರದಾರ? ನೀನೇ ನನ್ನ ರಾಜ ಮಾಮ. ಹೌದಾ? ನನ್ನ ರಾಣಿ ಪ್ರೇಮದ ನೋಡಿ ನೋಡಿ ನಾಟಕ ಮಾಡುವ ತೋರಿ ಮಗುತನದ ದಾರಿ.
ಹಂಗನ್ನಾಗತೈತಿಲ್ಲ ಎಲ್ಲನ್ನಾಗತೈತಿ ಅಲ್ಲೇ ಅಲ್ಲೆಲ್ಲ ಬಿಡು ಇತ್ತಲ್ದಾಗ ಒಂದು ಬೆಂಕಿ ಕೋರ್ದು ನಾವು ಬೆಂಕಿ ಹಚ್ಚಿ ಬಿಡ್ತೀವಿ ಬೆಂಕಿ ಹತ್ತಿದ್ರೆ ಗೊತ್ತಾಗಲ್ಲ ಅಷ್ಟೈತೆ ಪವರ್ ತಂಗಿ ಇವನ ಯಾಕೆ ಹೇಳ್ಕೊ ಬಂದೆ? ಇವನು ನನ್ನ ಕಾರಿನ ಗ್ಲಾಸ್ಗೆ ಕಲ್ಲಿಸಿದ. ಕಾರಿನ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಯ್ತು. ಅಷ್ಟೇ ಅಲ್ಲ, ನನ್ನ ಮೈ ಮೇಲೆ ಬಂದ. ನನ್ನ ತಂಗಿ ಕಾರ್ ಕಲ್ಲೊಡೆದೆ, ನನ್ನ ತಂಗಿಯ ಮೈ ಮುಟ್ಟಕ್ಕೆ ಬರ್ತೀನೋ ರಾಸ್ಕಲ್. ಡ್ರೈವರ್, ಅವನ್ನ ಕಟ್ಟೆ ಕೊಡ್ರಿ. ಅಣ್ಣ, ಈ ಹುಚ್ಚನ ದೇಹಕ್ಕೆ ಕಿಚ್ಚು ಹಚ್ಚದಾಗ್ಲೇ ಈ ನಿನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ನೋಡ್ರಿ, ಆ ಚಾಟಿ ಅಂಟನ್ನು ಪೆಟ್ಟಲಾರದು. ತೆಗೆದುಕೊಳ್ಳಿ ಈ ಲಾಠಿಯನ್ನು.
ಹೀಗೆ ಚಿತ್ರ ಹಿಂಸೆ ಕೊಡುತ್ತಾರೆ ಇರು. ಡ್ರೈವರ್, ತೆಗೆದುಕೋ ಈ ಗಾಡಿ. ನನ್ನ ಕಾರ್ ಇದೆ, ಬನ್ನಿ ನೋಡ್ರಿ, ಬನ್ನಿ ಹೋಗೋಣ. ಏನೋ ಗೋಳಿ ಮಗನೇ, ಹುಚ್ಚ ಅಂತ ಸುಮ್ಮನೆ ಬಿಟ್ರೆ ಹೆಚ್ಚಾಯ್ತು ನಿನ್ನ. ಇನ್ನೂ ಮುಗ್ದಿಲ್ಲ ನನ್ನ ಸೇಡು ಇನ್ನು. ನೀನು ಮುಡಿಸ್ಕೊಳ್ತಿರುವೆ ಏನನ್ನ? ನೀನು ಒಬ್ಬ ಗಂಡ, ಒಬ್ಬ ಗಂಡಸನ್ನ ನೀನು ಓಡಿಸ್ಕೊಳ್ತಿರುವುದನ್ನು ನಾನು ನೋಡಲಾರೆ. ಯಾಕನ್ನ ಓಡಿಸ್ಕೊಳ್ತಿದ್ದೀಯ? ನಿನಗೆ ಶಕ್ತಿ ಇಲ್ವಾ? ನೀನು ಹುಲಿಯನ್ನ, ಹುಲಿ ಯಾವತ್ತೂ ಹುಲಿಯಾಗಬಾರದು. ನಿನ್ನ ತಂಗಿಯ ಸ್ವಂತ ಸೇಡು ನಿನಗೆ ಇಲ್ಲವೇ ಅಣ್ಣ? ನಿನಗೆ ಬೆಚ್ಚನೆ ಇರುವಲ್ಲ, ಹುಚ್ಚುಗಿಲ್ಲಣ್ಣ, ನೀನು ಹುಲಿ, ಹುಚ್ಚು ಹುಲಿ, ಗೊತ್ತಣ್ಣ, ಈ ಹುಚ್ಚುಗಾರನನ್ನ ಅಂದಾಗಲೇ ಸಮಾಜ ಮೆಚ್ಚಿಕೊಳ್ಳುವುದು. ಹುಚ್ಚುಗಿದ್ದ ಹುಲಿ ಎಂದು ನೀನು ಹುಚ್ಚುಗಿದ್ದ ಹುಲಿ ಸಮಾಜಕ್ಕೆ ಕೆಲಸ ಮಾಡುವುದನ್ನ ಏನು ಮಾಡುತ್ತಿದೆ? ಇಂದು ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ನನಗೆ ಹಿಡಿದಿರುವ ಹುಚ್ಚು ಬಿಟ್ಟು ತೊಲಗಿತು. ನನಗೆ ಹುಚ್ಚು ಬಿಟ್ಟು ಸುದ್ದಿ ಮೊದಲ ಶಶಾಂಕ ಜ್ಯೋತಿಗೆ ತಿಳಿಸಬೇಕು. ನಾನು ಮೊದಲ ಶಶಾಂಕನಿಗೆ ಭೇಟಿ ಆಗಬೇಕು. ಹುಚ್ಚನಿಂದ ನನ್ನ ಶೀಲ್ ಹಾಳಾಗಿ ಹೋಯ್ತಲ್ಲ. ಏ ಹುಚ್ಚ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿನಗೆ ಕಿಚ್ಚು ಹಚ್ಚದೆ ಹೋದ್ರೆ ನನ್ನ ಹೆಸರು ಸುಜಾತನೇ ಅಲ್ಲ. ಹಾಯ್ ವಿಕ್ರಾಂತ್, ನಾನು ನಿಮ್ ದಾರಿನೇ ಕಾಯ್ತಾ ಇದ್ದೆ. ಏಕೆ? ಒಂದು ಹೆಣ್ಣು ಒಂದು ಗಂಡಿನ ದಾರಿಯನ್ನು ಯಾಕೆ ಕಾಯ್ತಾರೆ? ಅರ್ಥವಾಗಲಿಲ್ಲ ಸುಜಾತ, ನೀನು ಆಡೋ ಮಾತಿನ ಅರ್ಥ. ಒಂದು ತಾಯಿಯಾಗಿ ಮಗನ ದಾರಿಯನ್ನೇ ಕಾಯುತ್ತಿರುತ್ತಾಳೆ, ನನ್ನ ಮಗ ಯಾವಾಗ ಮನೆಗೆ ಬರುವನೆಂದು. ಅದೇ ರೀತಿ ಮತ್ತೆ ಒಂದು ಹೆಣ್ಣು ತಂಗಿಯಾಗಿ ಅಣ್ಣನ ದಾರಿಯನ್ನೇ ಕಾಯುತ್ತಿರುತ್ತಾಳೆ, ನನ್ನ ಅಣ್ಣ ಮನೆಗೆ ಯಾವಾಗ ಬರುವೆನೆಂದು. ಅದೇ ರೀತಿ ಮತ್ತೆ ಒಂದು ಹೆಣ್ಣು ಸೂಳೆಯಾಗಿ ಮಿಂಡನ ಆದಿಯನ್ನೇ ಕಾಯುತ್ತಿರುತ್ತಾಳೆ. ಇದರಲ್ಲಿ ನನ್ನ ಯಾವ ಆದಿ? ಇದರಲ್ಲಿ ನನ್ನದು ಮೂರನೇ ಹಾದಿ ಅಂತ ತಿಳ್ಕೊಳ್ಳಿ. ಅಂದರೆ ಅಂದ್ರೆ ನಾನು ಮೊದಲಿಂದಲೇ ನಿನ್ನ ಇಷ್ಟಪಡ್ತಾ ಇದ್ದೀನಿ. ನೀವು ತಿಳಿದುಕೊಂಡಂತೆ
ನಾನು ಲಜ್ಜೆಗೆಟ್ಟವಳು ಅಲ್ಲ. ನಿಮ್ಮನ್ನ ನಾನು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ ಸುಜಾತ, ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ಸುಜಾತ, ಐ ಲವ್ ಯು. ಮೊದಲೇ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಮದ್ವೆ ಅಂತ ಆದ್ರೆ ನಿಮ್ಮನ್ನೇ. ನೀವು ಮಾತ್ರ ನನ್ನ ಕೈ ಬಿಡೋದಲ್ಲ ತಾನೆ? ಸುಜಾತ, ಹಾಗಾದ್ರೆ ಬನ್ನಿ ಹೋಗೋಣ ಬೆಡ್ರೂಮ್ಗೆ. ಹಣ ಬಂದರೆ ನಮ್ಮಣ್ಣ ಊರಿಗೆ ಹೋಗಿದ್ದಾರೆ. ಅವ್ರು ಬರೋಕೆ ತಡ ಆಗುತ್ತೆ. ಅವ್ರು ಬರೋವರೆಗೂ ಈ ಮನೆಯಲ್ಲಿ ನೀವೇ ರಾಜ, ನಾನೇ ರಾಣಿ. ಆದರೆ ಬಾರೇ ನನ್ನ ರೋಜಾ. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಆಯ್ತಾ? ಇನ್ನು ಆಗಿಲ್ಲ ಸುಜಾತ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನಿನ್ನ ಮೇಲೆ ಸೇಡು ತೀರಿಸಬೇಕು ಸುಜಾತ. ಅಲ್ಲ, ಎಷ್ಟೊತ್ತರ ನನ್ನ ಪ್ರೀತಿ ಮಾಡಿದ್ದು ಮದ್ವೆ ಆಗ್ತೀನಿ ಅಂತ ಹೇಳಿದ್ದು? ಅದೆಲ್ಲ ಸುಳ್ಳು ಸುಜಾತ. ನಿಮ್ಮ ಅಣ್ಣ ನಮ್ಮ ತಂದೆ ತಾಯಿನ ಸುಟ್ಟಾಕಿದ್ದಾನೆ. ಅಲ್ಲ ವಿಕ್ರಾಂತ್, ನಮ್ಮಣ್ಣ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ನಿಮ್ಮ ಪಾದ ಹೇಳ್ಕೊಡ್ತೇನೆ, ದಯವಿಟ್ಟು ಈ ಹೆಣ್ಣಿನ ಮುಗಿತು ನಿನ್ನ ಸೂಳೆತನದ ನಾಟಕ. ಪೆಟ್ಟಿಗೆ ಬಲ. ರಂಜಿತ್, ನಮ್ಮಣ್ಣ ಹೇಗಿದ್ದಾರೆ? ನಮ್ಮಣ್ಣ ಜೈಲಿಂದ ಯಾವಾಗ ಬಿಡುಗಡೆಯಾಗಿ ಬರ್ತಾನೆ? ಅವನ ಬಗ್ಗೆ ನೀನೇನು ಚಿಂತಿಸಬೇಕಾಗಿಲ್ಲ. ಆದಷ್ಟು ಬೇಗನೆ ರಿಲೀಸ್ ಆಗುತ್ತಾನೆ. ಅಣ್ಣ, ನೀನು ಗುಣವಾಯ್ತು ರಣಜಿತ. ಅದಿರಲಿ,
ನೀನು ಕಾಶ್ಮೀರದಿಂದ ಯಾವಾಗ ಬಂದೆ? ನಿನಗೆ ಹುಚ್ಚು ಹಿಡಿದಾಗಲೇ ಬಂದೆ ಅಣ್ಣ. ಅಣ್ಣ, ನಿನ್ನ ಹುಚ್ಚುತನ ಇಷ್ಟು ಬೇಗ ಗುಣಮುಖವಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಹೌದು ಬಾಬಾ, ನೀವು ಇಷ್ಟು ಬೇಗ ಗುಣಮುಖರಾಗ್ತೀರಿ ಅಂತ ನಾನು ತಿಳಿದಿರಲಿಲ್ಲ. ಏನು ಜ್ಯೋತಿ, ನೀನು ನನಗೆ ಇದ್ದಕ್ಕಿದ್ದಂತೆ ಭಾವ ಎಂದು ಕರೆದೆ. ಅದು ಬಾಬಾ, ಅದು ಓಹೋ, ಈಗ ಕಳ್ಳ ಕೃಷ್ಣ ಆಗಲೇ ಜ್ಯೋತಿಯ ಬೆಳ್ಳಿ ಅಂತ ಮನುಷ್ಯನ ಕದ್ದು ಬಿಟ್ಟಿಯರೆ. ಹಾಗಲ್ಲ ಅಣ್ಣ, ಅದು ಯಾಕೋ ಭಯ ರಣಜಿತ, ನನಗೂ ಅದೇ ಆಸೆ, ನೀವಿಬ್ಬರು ನಮ್ಮ ಜೋಡಿ ಆಗಬೇಕೆಂಬುದು. ಅಯ್ಯೋ ಅದಿರಲಿ, ನನ್ನ ಶಶಾಂಕನ ಗುಂಡಿಗೆ ಬೆಂಕಿ ಬಿದ್ದಿಲ್ಲ, ಎಲ್ಲಿ ಅವರು? ನಿನ್ನ ಸ್ನೇಹಿತ ಶಶಾಂಕ್ ಜೈಲಿನಲ್ಲಿದ್ದಾನಣ್ಣ. ಜೈಲಿ? ಏಕೆ? ಇನ್ಯಾಕಣ್ಣ, ಆ ಎಸಿ ಗೌಡನ ದೌರ್ಜನ್ಯಕ್ಕೆ. ರಣಜಿತ, ರಣಜಿತ, ಇಂದು ಆ ಗೌಡನ ಗತಿ ಮುಗಿತು. ಈಗಲವಾಗಿ ಆ ಬಂಡ ಗೌಡನ ರುಂಡವನ್ನು ಚಂಡಾಡಿ ತರ್ತೀನಿ ಸೋದರ, ಚಂಡಾಡಿ ತರ್ತೀನಿ. ಅಣ್ಣ, ಒಂದೇ ಜಮೀನು ಬಿಟ್ರೆ ನಮ್ಮ ತಂಗಿ ಮೇಲೆ ಆಣೆ. ರಣಜಿತ, ತಂಗಿಯ ಆಣಿಯಾಗಿ ನನ್ನನ್ನು ಕಟ್ಟಾಕಿ ಬಿಟ್ಟಿಯಲ್ಲ. ಅಣ್ಣ, ಆ ಗೌಡನ ಮರಣ ನಿಮಿಷ ಮಾತ್ರ, ಅವಸರ ಬೇಡಣ್ಣ. ಆ ಗೌಡ ಎಂದಿದ್ದರೂ ನಮ್ಮ ಬೇಟೆ. ಅಣ್ಣ, ಇದೇನಣ್ಣ ನಿನ್ನ ಮೈ ತುಂಬ ಬೆರೆಗಳು, ರಕ್ತದ ಕಲೆಗಳು. ಇದು ನನಗೆ ಆ ಗೌಡನ ತಂಗಿ ಜಮ್ಮದ ಕೋಳಿ ಪೆಟ್ಟ ನೋವು ಬರಿಗಳಿಂದ ಕಾಣಲು, ಆ ನೋವಿನಿಂದ ಕಾಣಲು ನಾನು ಗುಣವಾಗಿರೋದು. ನಾನು ಅಂಕುಶವಾಗಿ ಅವಳ ಶೀಲವನ್ನು ಕುಕ್ಕಿ ರುಚಿಗೆದ್ದಾಗೆ ಅಂದಾಗಲೇ ನನಗೆ ಹಿಡಿದ ಹುಚ್ಚು ಬಿಟ್ಟು ತೊಲಗಿತು. ಅಣ್ಣ, ಈ ನಿನ್ನ ಅವಸ್ಥೆಯನ್ನು ನಮ್ಮಿಂದ ನೋಡಲಾಗುತ್ತಿಲ್ಲ. ಹೊಸ ಬಟ್ಟೆ ಹಾಕಿಕೊಳ್ಳೋಣ, ಬಾಳೋಣ. ನನ್ನ ಸ್ನೇಹಿತರ ಜೈಲಿಯಿಂದ ಹೊರಗೆ ತರವರೆಗೂ ಬೇರೆ ಬಟ್ಟೆ ಹಾಕಿದಿಲ್ಲ, ಅಲ್ಲಿ ನೀರು ಸಹ ಕುಡಿಯೋದಿಲ್ಲ. ಶಶಾಂಕ್, ನೀನು ಇಲ್ಲಿ? ರವಿರಾಜ, ಶಶಾಂಕ, ನೀನು? ರವಿರಾಜ, ನಿನ್ನ ಹುಚ್ಚುತನ ಗುಣವಾಯಿತೇನೋ? ಹೌದು ಶಶಾಂಕ್, ನನ್ನ ಹುಚ್ಚುತನ ಗುಣವಾಯ್ತು. ನೀನು ಜೈಲಿನಿಂದ ಹೇಗೆ ಬಂದೆ? ಬಿಡುಗಡೆ ಆಯ್ತು, ಬಂದೆ. ಅದಿರಲಿ, ನಿನ್ನ ಹುಚ್ಚುತನ ಗುಣವಾಯ್ತೆ? ನಿನ್ನ ಹುಚ್ಚುತನ ಗುಣವಾದದ್ದು ನನಗೆ ನಂಬಕ್ಕಾಗುತ್ತಿಲ್ಲ. ನಿನ್ನ ಪೂರ್ವ ಜನ್ಮ ತಾಳೆ ಬಂದಂತೆ ಆಯ್ತು ರಣಜಿತ. ಅಣ್ಣ, ಅಣ್ಣ, ಜ್ಯೋತಿ, ಶಶಾಂಕ್, ನೀನು ಜೈಲಿನಿಂದ ಹೇಗೆ ಬಂದೆ? ಹಾಗಾದರೆ ನೀನು ಬಿಡಿಸಿಲ್ಲವೇ? ಇಲ್ವಲ್ಲ. ಹಾಗಾದರೆ ಶಶಾಂಕನ ರಿಲೀಸ್ ಮಾಡಿಸಿದವರು ಯಾರು? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಯಾರಿರಬಹುದು? ನೀನು? ಶಶಾಂಕನ ಬಿಡಿಸಿಕೊಂಡು ಬಂದಿದ್ದು ಬೇರೆ ಯಾರಲ್ಲ, ನಾನೇ. ವಿಕ್ರಾಂತ್, ನೀನು? ಹೌದು ರಣಜಿತ್, ನಾನೇ. ಶಶಾಂಕನ ಬಿಡುಗಡೆ ಮಾಡಿಸಿದ್ದು ಜೈಲಿನಿಂದ ನಾನೇ. ಈಗಲೇ ಅಲ್ಲಿಂದ ಬರುತ್ತಿದ್ದಾನೆ ಶಶಾಂಕ. ಇದೇನು ಹಣ, ಸೀರೆ, ಅರಿಶಿಣ, ಕುಂಕುಮ ಬಳಿ ಇದು ಯಾರಿಗೆ? ಇದೆಲ್ಲ ಜ್ಯೋತಿಗೆ ಶಶಾಂಕ. ವಿಕ್ರಾಂತ್, ಹಣದಿಂದ ಬಡವರನ್ನು ಕೊಂಡುಕೊಳ್ಳಬೇಕಂತ ಸಂಚು ಮಾಡಿರುವೆನು ಮತ್ತೀನ? ನನಗೂ ಈಗ ಗೊತ್ತಾಯ್ತು ಜೈಲಿನಿಂದ ಹೇಗೆ ಬಿಡುಗಡೆ ಮಾಡಿವೆ ಅಂತ. ರವಿರಾಜ, ಈ ಬಡವನ ತಂಗಿಗೆ ಎಷ್ಟೊಂದು ಬೆಲೆ ಕಟ್ಟಿದ್ದಾನೆ ಈ ರವಿರಾಜ. ಈ ರಾಕ್ಷಸ ನನ್ನ ತಂಗಿಗೆ ತಾಳಿ ಕಟ್ಟಲು ಬಂದಿರುವನು. ವಿಕ್ರಿಯಾ, ನನ್ನ ಪಿತ್ತ ನೆತ್ತಿಗೆ ಏರೋದ್ರೊಳಗೆ ಇಲ್ಲಿಂದ ಕಾಲು ಕಿತ್ತಿದ್ರೆ ಸರಿ, ಇಲ್ಲದಿದ್ದರೆ ಜ್ಯೋತಿ ನಿನ್ನ ನರನಾಡಿಯನ್ನು ಹರಿದು ಜ್ಯೋತಿ ಕೊರಳಿಗೆ ಮಾಲಿ ಮಾಡಿ ಆಗಬೇಕಾಗ್ತದೆ. ಎಚ್ಚರ.
ರವಿರಾಜ ಶಶಾಂಕ ಪ್ರಮಾಣಿಸಿ ನೋಡದೆ ಮಾತನಾಡಬೇಡ. ಪ್ರತ್ಯಕ್ಷ ಕಂಡರ ಪ್ರಮಾಣಿಸಿ ನೋಡಬೇಕೇನೋ ಮುಟ್ಟಾಳ. ಶಶಾಂಕ್, ಇದು ತಾಳಿಯಲ್ಲ, ರಾಖಿ. ಇದೇನು ರಾಖಿ? ಹೌದು ಶಶಾಂಕ್, ನೀವು ತಿಳಿದುಕೊಂಡಿರುವಂಗ ನಾನು ರಾಕ್ಷಸನಲ್ಲ, ಜ್ಯೋತಿಗೆ ತಾಳಿ ಕಟ್ಟೋ ಬಂದು ವರವ ನಾನಲ್ಲ. ಜ್ಯೋತಿ ಕೈಲಿ ರಾಗಿ ಕಟ್ಟಿಸಿಕೊಂಡು ಮುಕ್ತೇ ಆಗಬೇಕಂತ ಬಂದಿದ್ದೇನೆ. ಇದೇನು ವಿಕ್ರಾಂತ್ ನೀನು ಮಾಡುತ್ತಿರುವ ಕೆಲಸ? ಹೌದು ಶಶಾಂಕ್, ನಾ ಮಾಡಿದ್ದು ತಪ್ಪಾಯ್ತು. ಮರ್ಯಾದೆ ಮರಿತು ಸೂಟ್ ಕೇಸಲ್ಲಿ ಆಸ್ತಿಯನ್ನು ತಗೊಂಡ್ಬಿಡುದು ನಿಂದೆ. ವಿಕ್ರಾಂತ್, ನಿನ್ನ ಜೀವನ ಕಥೆ ಇಷ್ಟೊಂದು ವಿಚಿತ್ರವಾಗಿದೆಂದು ನನಗೆ ತಿಳಿದಿರಲಿಲ್ಲ. ಈಗಲಾದರೆ ತಮ್ಮ ಎಂದು ಒಪ್ಪಿಕ ಶಶಾಂಕಣ್ಣ. ರವಿರಾಜಣ್ಣ, ವಿಕ್ರಾಂತ್, ಹೋಗಲು ಬಿಡಿ ವಿಕ್ರಾಂತ್. ಮಾಡಿದ ತಪ್ಪನ್ನು ಒಪ್ಪಿಕೊಂಡಿಯಲ್ಲ, ಅದುವೇ ಸಂತೋಷ. ಅದೊಂದು ನಡೆದ ಕೆಟ್ಟ ಕನಸೆಂದು ಮುಂದಿನ ಹೊಸ ಜೀವನಕ್ಕೆ ಕಾಲು ಇಡು. ನೀವೇ ನನ್ನ ಬಂಧು ಬಳಗ ಅಣ್ಣ, ನೀವೇ ಎಲ್ಲ. ಆಯ್ತು ವಿಕ್ರಾಂತ್, ಇನ್ನು ಮುಂದೆ ನೀನು ನನಗೆ ಎಲ್ಲ ಬಂಧು ಬಳಗ. ತಂಗಿ ಜ್ಯೋತಿ, ತಂಗಿ ಜ್ಯೋತಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ ಈ ಪಾಪಿನ. ಅಣ್ಣ, ತಪ್ಪು ಮಾಡುವುದು ಸಹಜ, ಬುದ್ಧಿ ನಡೆಯೋನೇ ಮನುಜ. ಹೀಗಿರುವಾಗ ಇಂದಿನಿಂದ ನೀನ ಅಣ್ಣ, ನಾನು ನಿನ್ನ ತಂಗಿ. ಏನು ಅಣ್ಣ ತಂಗಿಯರು ಸಂತೋಷದಲ್ಲಿ ನನ್ನನ್ನೇ ಮರೆತಿದ್ದೀರಾ? ಹೇಗೆ ಮರೆಯಲು ಸಿಪಾಯಿ? ನಮ್ ತಂಗಿ ಕೈ ಇಡೀ ಕಟ್ಟಿ ದೇವರಲ್ಲವೇ? ಅಲ್ಲಲ್ಲ, ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಹಾಡು ಹಾಡೋಣವೇ? ಹಾಳ, ಇದೇ ಸಂತೋಷದಲ್ಲಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ, ಬನ್ನಿ ಒಳಗೆ.
ಅಂತೂ ಇಂತೂ ಗೋಪಾಲ ಚಾಂದಿನಿನ ಮರೆತು ನನಗ ಬಿಟ್ಟು ಕೊಟ್ಟಾನ್ರಿ. ನಿಜವಾಗ್ಲೂ ಗೋಪಾಲ ತ್ಯಾಗ ಜೀವಿ ತ್ಯಾಗ ಜೀವಿ. ಇಂಥ ಗೆಳೆಯ ಮತ್ತೆ ಯಾರ್ಯಾರ ಸಿಕ್ಕಾನೇನ್ರಿ? ಅಂತೂ ಇಂತೂ ಅವನ ಡ್ರೈವರ್ ಅಂತೂ ಬುದ್ಧಿ ಕಲ್ಸಿವಿ. ಬಿಡು ತಗೋ ತಗೋ ತಡ ಮಾಡ್ಬಿಡು ತಗೋ. ಈಗ ಅವ ತಗೋತಾನ ನೋಡು. ನಮ್ಮ ಅಪ್ಪ ಬೇಡ ಅವ ಬಂದು ಮತ್ತೆ ಎಡವಟ್ ಮಾಡ್ಕೊಂಡ. ನಮ್ದು ಆದ್ಮೇಲೆ ಬರ್ತಾರೆ. ಎಲ್ಲಿಗೆ ಹೊಂಟೋಗ ಮಗಳ ಎಲ್ಲಿ ಹೊಂಟೆ? ಹೌದು ಶೆಟ್ರ, ಪಾಪ ಬಾಳ ಇಂಗ್ಲಿಷ್ ಹೋಗಾರ ನಿನ್ನ ಮಗಳ ಮೇಲೆ ಮನ್ಸು ಇಟ್ಟಿತ್ತ. ಅದೆಲ್ಲ ಬಿಡ್ರ ಮಾರೇ, ಫಸ್ಟ್ ನಾನು ಮದುವೆ ಮಾಡ್ರ. ಬರ್ರಿ ಬರ್ರಿ. ಗೋಪಾಲ್ ಪಾತ್ರ ಮಾಡಿದವರು ಚಾಂದಿನಿಗೆ 500 ರೂಪಾಯಿ 501 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಸಿಕ್ಕಿಸಿದ್ರು. ನಿನ್ನ ಬಿಟ್ಟು ಹೊಂಟಿದ್ಕ 500 ಕೊಟ್ಟೆ. ಬಿಟ್ಟು ಹೊಂಟಿದ್ಕ 500 ಕೊಟ್ಟ. ನಿನ್ನ ಇದ್ರೆ ಎಷ್ಟು ಕೊಡ್ತೀರಿ? Thank you.
ರಾಜಿ ರಾಜಿ ನಿನ್ನೆ ಹುಡುಗ ಮೋಸಗಾರನೆಂಬುದು ಈಗ ತಿಳಿಯಿತು. ಮೊದಲು ಈ ವಿಷಯವಾಗಿ ಗೌಡರಿಗೆ ತಿಳಿಸಬೇಕು. ಸುಜಾತಳ ಕೊಲೆ ಮಾಡಿದವನು ಇವನಾಗಿರಬೇಕು. ಗೌಡರಿಗೆ ಹೇಳಿ ಇವನ ಕೆಟ್ಟ ದ್ರಯವನ್ನು ಸುಟ್ಟಾಕಬೇಕು. ಇನ್ಸ್ಪೆಕ್ಟರ್, ವೆರಿ ಗುಡ್. ಒಳ್ಳೆ ಉಪಾಯವನ್ನೇ ಹುಡುಕಿದೆಯಾ ವಿಕ್ರಾಂತ್? ಈಗ ಗಡಿ ಬಿಚ್ಚಿದೆ ಸರ್ಪ. ಆ ಸರ್ಪ ನಮ್ಮ ಧರ್ಮದ ದಾರಿಯಲ್ಲೇ ಹೊರಟಿದೆ. ಆ ಸರ್ಪ ರೋಷದಿಂದ ನಿಜವಾಗಲೂ ನಿನ್ನ ಕಣಗಿದ್ದರೆ ಸತ್ತನೆ ಬಿಡುವುದಿಲ್ಲ. ಎತ್ತರ ನನಗೆ ಚೆನ್ನಾಗಿ ಗೊತ್ತು ರವಿರಾಜ, ಆ ಸರ್ಪದ ರೋಷ ಹೇಗೆ ಇಳಿಸಬೇಕೆಂಬುದು. ಆ ಸರ್ಪದ ಸ್ನೇಹ ಬೆಳೆಸಿದಂತ ಆವೇಶದಿಂದ ರೋಷ ತೋರಲು ಬಂದರೆ ಕೊನೆಗೆ ಬರುವುದು ನಿನ್ನ ಯಮನ ಪಾಶ. ನಾನು ಈಗ ಅದೇ ಪಾಶದಿಂದ ಎದ್ದು ಬಂದಿರುವೆ. ನಿನ್ನಂತ ಕೆಟ್ಟ ಒಳಗಳನ್ನು ನಾಶ ಮಾಡಲು ಇದೀಗ ಕಾಲಕ್ಕೆ ನಿಂತಿದೆ ಹಳ್ಳಿಯ ಹುಲಿಯಾಗಿ. ಹಳ್ಳಿಯ ಹುಲಿಯಲೇ ಹಳ್ಳಿಯ ಮರಿಯ, ಈಗೇಕೆ ತೀರಾಡುವೆ ಹುಲಿ ಎಂದು. ಎಂದು ಇಲ್ಲದ ಆವೇಶ ಹಿಂದೇಕೆ ಬಂದಿತ್ತು ಆ ರೋಷ. ಕೊನೆಗೆ ಆಗುವೆ ನೀನು ಮೋಸ. ಮೋಸಕ್ಕೆ ಮೋಸ ಹೋಗುವ ಸುಳೆ ನಾನಲ್ಲ ಇನ್ಸ್ಪೆಕ್ಟರ್. ಇದು ಅಷ್ಟೊಂದು ಸುಲಭವಾಗಿ ಬಲಿಗೆ ಬಿಡುವ ಹುಲಿಯಲ್ಲ. ಸೇಡಿನ ಕಿಡಿ ಒತ್ತು ಸಮಯ ಸಾಧಿಸಿ ಸೇಡು ತೀರಿಸಿಕೊಂಡಿರುವ ಯಾಬ್ಬುಲಿ, ರುಚಿಗೆದ್ದ ಹುಚ್ಚ ಹುಲಿ, ಒಂದು ಬುದ್ಧಿವಂತ ಹುಲಿ. ಸಾಕು ನಿಲ್ಲಿಸೋ ನಿಮ್ಮ ಪೌರುಷ. ಏನೇ ಬುದ್ಧಿವಂತ ಹುಲಿಯ, ನಿನ್ನ ಸ್ನೇಹಿತ ಗುಡಿಸಲಿಗೆ ಬೆಂಕಿ ಹಚ್ಚಿದಾಗ ಎಲ್ಲಿ ಹೋಗಿತ್ತು ನಿನ್ನ ಪೌರುಷ? ನಿನ್ನ ಸ್ನೇಹಿತ ಬೀದಿ ಬೀದಿ ತಿರುಗಿ ಭಿಕ್ಷೆ ಬೇಡುವಾಗ ಎಲ್ಲಿ ಹೋಗಿತ್ತು ನಿನ್ನ ಪೌರುಷ? ಅಷ್ಟೇ ಅಲ್ಲ, ನಿನ್ನ ಒಡ ಹುಟ್ಟಿದ ಸೋದರಿ ಸವಿತಾ ಶೀಲ ಗಲ್ಲ ಕಚ್ಚೆ ಶೀಲ ಹರಣ ಮಾಡಿದಾಗ ಎಲ್ಲಿ ಹೋಗಿತ್ತು ನಿನ್ನ ಪೌರುಷ? ಸೂರ್ಯಕಾಂತ್, ನನ್ನ ತಂಗಿಯ ಬಗ್ಗೆ ಕೇವಲವಾಗಿ ಮಾತನಾಡಿರುವ ಬೋಳಿಯ ಮಗನೇ, ಅಯ್ಯೋ ಅಮ್ಮ, ತಂಗಿ, ನಿನ್ನ ಬಗ್ಗೆ ಕೇವಲವಾಗಿ ಹುಚ್ಚು ನಾಯಿ ಅಂತ ಬರೆದ ನಾಯಿಯನ್ನು ಕೊಚ್ಚಾಕಿ ಬಿಟ್ಟ ತಂಗಿ, ಕೊಚ್ಚಾಕಿ ಬಿಟ್ಟೆ. ಈಗ ಒಂದು ಬೇಟೆ ಬಲಿಯಾಗಿದೆ, ಇನ್ನೊಂದು ಬೇಟೆ ಬಲಿ ಇದೆ. ಆ ತಂಗಿ, ನಾನು ಈಗಲೂ ಹೋಗಿ ಆ ಬಂಡ ಗೌಡನ ಗುಂಡವನ್ನು ಚೆನ್ನಾಡಿ ತರುವೆನು. ನಿನ್ನ ಆತ್ಮಕ್ಕೆ ಶಾಂತಿ ತರುವೆನು ತಂಗಿ.
ಸಾಧಿಸಲೇಬೇಕು. ಹಾಗೆ ಸಾಧಿಸಿಬಿಟ್ಟೆ ನನ್ನ ಛಲ. ಈ ಊರಿಗೆ ನಾನೇ ದೊರೆ, ಸಾಮ್ರಾಟದ ದೊರೆ. ಈ ಹುಚ್ಚು ಹಳ್ಳಿ ಮಳ್ಳರಿ ಏನು ಗೊತ್ತು? ಈ ಕಲಿಯೋರ ಕಾರತನನ ಕೈ ಚಳಕ. ಚೀರಾಡ ಬರಲೇ ನರಕದ ನಾಯಿ, ನಿನಗಾಗಿ ಕಾಯ್ದಿದೆ ನರಕ ಕುಂಡಲರ ದಾರಿ. ವಾರೆ ವಾ ಸಿಪಾಯಿ, ಈ ಬೇಟೆ ಹೇಗಾಗಿದೆಂದರೆ ಹುಲಿಗಳ ಬಾಯಾಗ ಇಲಿ ಸಿಕ್ಕಾಗಿದೆ. ವಿಕ್ರಾಂತ್, ನೀನು ನಾನೇ ಇದು ನನ್ನ ಬೇಟೆ. ನಿಲ್ಲು ಸಿಪಾಯಿ, ಇದು ನನ್ನ ಬೇಟೆ. ಇಷ್ಟು ದಿನ ಕಾಯ್ದು ಕುಂತಿದ್ದೆ ಈ ಬೇಟೆಗೋಸ್ಕರ. ನಿಲ್ಲು ವಿಕ್ರಾಂತ್, ಇದು ನನ್ನ ಬೇಟೆ. ಇದು ನನ್ನಿಂದಲೇ ಆಹುತಿ ಆಗಬೇಕು. ಇಲ್ಲ ರಂಜಿತ್, ಈ ವಿಷಯದಲ್ಲಿ ನೀ ನನ್ನ ವೈರಿಯಾದರೂ ಪರವಾಗಿಲ್ಲ, ಈ ಬೇಟೆ ಬಿಟ್ಟು ಕೊಡಂಗಿಲ್ಲ. ಬೇಡ ವಿಕ್ರಾಂತ್, ನನ್ನ ದಾರಿಗೆ ಅಡ್ಡ ಬರಬೇಡ. ಜ್ಯೋತಿ, ಸಿಪಾಯಿ ನಿನ್ನ ಧೈರ್ಯಕ್ಕೆ. ರಣಜಿತ್, ನಿನ್ನ ಕೈಯಲ್ಲಿರುವ ಆಯುಧ ತಾಯಿಲ್ಲಿ. ಯಾಕಣ್ಣ? ಸುಮ್ಮನೆ ನಾನು ಹೇಳಿದಾಗೆ ಕೇಳಬೇಕು. ನಾನೇ ಕೊಲೆ ಮಾಡಿ ನಿಂದಿರುತ್ತೇನೆ. ಸರಿ ಅಣ್ಣ, ನೀನು ಹೇಳಿದಾಗೆ ಕೇಳ. ದೇವರಾಜ, ಇದೇನು ಶಿವಕಾಂತ ಗೌಡರ ಕೊಲೆ? ಇದು ಕೊನೆಯಲ್ಲ ಶಶಾಂಕ್, ಸಂತೋಷದ ಸುದ್ದಿ. ಜೈಲಿಗೆ ಹೋಗಬೇಕಲ್ಲೋ? ಅದಕ್ಕೆ ಯಾಕೆ ಹೇಳ್ತೀಯ? ಹೋದ್ರಾಯ್ತು ಬಿಡು. ನಾನು ಹೇಳಿದಾಗೆ ನೀವೆಲ್ಲರೂ ಕೇಳಬೇಕು. ನಾನೇ ಕೊಲೆ ಮಾಡಿದ್ದು, ನಾನೇ ಜೈಲಿಗೆ ಹೋಗುತ್ತೀನಿ. ನೀವೇನು ಹೋಗಬೇಕಾಗಿಲ್ಲ ರವಿಯಣ್ಣ, ನಾನೇ ಹೋಗುವೇನು. ವಿಕ್ರಾಂತ್, ನನ್ನ ಮುಗಿತೇನಪ್ಪ ಮದುವೆ, ಮತ್ತೆ ಯಾಕೆ ರೊಕ್ಕ ಖರ್ಚು ಮಾಡಿ ತಂದು ಮಾಡ್ಬೇಕ? ಯಾಕಪ್ಪ ಅದ್ರ ರೊಕ್ಕ ಬಗ್ಗೆ ಹಂಚಿದ್ರು ಪುಣ್ಯ ಆದ್ರೂ ಬರ್ತೈತಿ. ಹಲೋ ಮಿಸ್ಟರ್, ರಣಜಿತ್ ಅಂದ್ರೆ ಯಾರು? ನಾನೇ ಸರ್. ನೀವು ಯಾರಂತ ಕೇಳ್ಬೋದಾ? ನಾನು ಈ ಊರಿಗೆ ಹೊಸದಾಗಿ ತನಿಖೆ ನಡೆಸಲು ಬಂದ CIB ಆಫೀಸರ್. ಹೌದು ಸರ್. ಯಾವುದು ನಿಮ್ಮ ತನಿಖೆ? ಈ ಊರಿನಲ್ಲಿ ನಡೆದ 3 ಕೊಲೆಗಳ ಬಗ್ಗೆ. ನೀವು ತನಿಖೆ ನಡೆಸಲು ಅವಕಾಶ ಇಲ್ಲ ಸರ್. ಯಾಕಂದರೆ
ಕೊಲೆ ಮಾಡಿರೋದು ನಾನೇ. ಆ ತೊಂದರೆ ನಿಮಗೇಕೆ ಸರ್? ನಾನೇ ಸ್ವಂತ ಬಂದು ಶರಣಾಗತ್ತೀನಿ. ಆ ಗ್ಯಾರಂಟಿ ನಮಗಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಷ್ಟೇ. ಸರ್, ಅವರು ನಮ್ಮ ಅಣ್ಣ, ನಾನೊಬ್ಬ ಮಿಲಿಟರಿ ಆಫೀಸರ್. ಆಮೇಲೆ ನಾನೇ ನಮ್ಮ ಅಣ್ಣನನ್ನು ಕರೆದುಕೊಂಡು ಬರುತ್ತೇನೆ. ಏನು ನೀವು ಮಿಲಿಟರಿ ಆಫೀಸರಾ? ಸಾರಿ ಸರ್, ನನ್ನನ್ನು ಕ್ಷಮಿಸಿಬಿಡಿ. ನೀವು ಇರಲಿ ಬಿಡಿ ಸರ್. ನೀವು ಸಿಪಾಯಿ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಮೊದಲೇ ನನಗೆ ತಿಳಿಸಿದರೆ ನೀವು ನನಗೆ ಸಲ್ಯೂಟ್ ಮಾಡುವ ಅಗತ್ಯವಿರಲಿಲ್ಲ. ಏಕೆಂದರೆ ನೀವು ನಮ್ಮ ದೇಶದ ರಕ್ಷಾ ಕವಚ ಎಂದು ನಾವು ನಿಮಗೆ ಸಲ್ಯೂಟ್ ಮಾಡಬೇಕು. ಹೋಗಲಿ ಬಿಡಿ ಸರ್, ನೀವೇಕೆ ಸಾರಿ ಕೇಳ್ತೀರ? ಓ ನೋಡಿ, ನೋಡಿ, ನೀವು ನಮಗಿಂತ ಹೆಚ್ಚಿನ ಮೇಲಿನವರು. ನಮ್ಮ ದೇಶದ ಆರ್ಮಿ ನೀವು. ಆಯ್ತು ಸರ್, ಓಕೆ ಸರ್. ಒಂದು ಗುಡಿಸಿದ ನಮ್ಮ ಶ್ರೀ ಕಂಚಮಾಯಿ ತಾಯಿಗೆ ಮಂಗಳಾರದ ಬನ್ನಿ.